ಮಿಸ್ಟರ್ ರಾಮು ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿದು 23-24 ಫಿನಾನ್ಷಿಯಲ್ ಇಯರ್ ಅಲ್ಲಿ ಒಂದು ಇನ್ಕಮ್ 8 ಲ್ಯಾಕ್. ಆ ವ್ಯಕ್ತಿ ನಮ್ಮ ಹತ್ರ ಬಂದು ಹೇಳ್ತಾನೆ, ಸರ್ ನಂದು 7 ಲ್ಯಾಕ್ 8 ಲಕ್ಷ ಇನ್ಕಮ್, 7 ಲ್ಯಾಕ್ ತನಕ ನಂದು ಇನ್ಕಮ್ ಟ್ಯಾಕ್ಸ್ ಕಟ್ಲಿಕ್ಕೆ ಇಲ್ಲ, ಎಂತದ್ದು ರಿಬೇಟ್ ಉಂಟಂತೆಲ್ಲ. ಓನ್ಲಿ ಬ್ಯಾಲೆನ್ಸಿಂಗ್ 1 ಲ್ಯಾಕ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ. ಅದೇ ನಾನು ಓಲ್ಡ್ ಟ್ಯಾಕ್ಸ್ ರಿಜಿಮ್ಗೆ ಬಂದ್ರೆ ಅಪ್ ಟು 5 ಲ್ಯಾಕ್ ತನಕ ಟ್ಯಾಕ್ಸ್ ಕಟ್ಲಿಕ್ಕೆ ಇಲ್ಲ, ರಿಮೈನಿಂಗ್ 3 ಲ್ಯಾಕ್ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಅಂತ ವ್ಯಕ್ತಿ ಬಂದು ನಮ್ಮ ಹತ್ರ ಹೇಳ್ತಾನೆ. ಇದು ಸರಿಯಾ ತಪ್ಪ? ಇದು ಸರಿಯಾ ತಪ್ಪ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಈಗ ಟ್ಯಾಕ್ಸ್ ಸೀಸನ್ ಆಗ್ತಾ ಉಂಟು. 31st ಜುಲೈ ಒಳಗೆ ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಇಫ್ ಯು ಆರ್ ಮ್ಯಾಂಡೇಟರಿ ಟು ಫೈಲ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ರೈಟ್? ಸೊ ನಾನು ಸಿ ಅಭಿಜಿತ್ ಆಚಾರ್ಯ, ವೆಲ್ಕಮ್ ಯು ಆಲ್ ಫಾರ್ ಮೈ ಯೂಟ್ಯೂಬ್ ಚಾನಲ್, ದಟ್ ಈಸ್ ಟ್ಯಾಕ್ಸ್ ಲೋಕ್ ವಿತ್ ಸಿ ಅಭಿಜಿತ್ ಆಚಾರ್ಯ. ಇದು ನಮ್ಮ ಪಾರ್ಟ್ 3 ಆಫ್ ಟ್ಯಾಕ್ಸ್ ಮಂತ್ ಅಂಡ್ ಸೀಸನ್. ನಾವು ರಿಬೇಟ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡ್ತೇವೆ. ಕಟ್ಲಿಕ್ಕೆ ಉಂಟಾ, ಕಟ್ಲಿಕ್ಕೆ ಇಲ್ವಾ ವ್ಯಕ್ತಿಗೆ, ರಾಮು ಎನ್ನುವ ವ್ಯಕ್ತಿಗೆ. ಸೊ ವಿದೌಟ್ ವೇಸ್ಟಿಂಗ್ ಫರ್ದರ್ ಟೈಮ್ ವಿಲ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಎಲ್ಲರಿಗೂ ನಮಸ್ಕಾರ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡದೇ ಹೋಗಿದ್ದಾರೆ, ಇಲ್ಲಿ ತನಕ ಮಾಡ್ಲಿಲ್ಲ ಅಂತ ಹೇಳಿದ್ರೆ, ಸುಮ್ಮನೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ವಿದೌಟ್ ವೇಸ್ಟಿಂಗ್ ಫರ್ದರ್ ಟೈಮ್ ವಿಲ್ ಸ್ಟಾರ್ಟ್ ಟುಡೇಸ್ ವಿಡಿಯೋ, ದಟ್ ಈಸ್ ಅಬೌಟ್ ರಿಬೇಟ್ ಅಂಡರ್ ಸೆಕ್ಷನ್ 87. ಫಸ್ಟ್ ನಾವು ರಿಬೇಟ್ ಅಂದ್ರೆ ಏನು ಅಂತ ನೋಡುವ. ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಲ್ಲಿ ರಿಬೇಟ್ ಎಷ್ಟು ತನಕ ಸಿಗ್ತದೆ ಅಂತ ನೋಡುವ. ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಎಷ್ಟು ತನಕ ಸಿಗ್ತದೆ ಅಂತ ನೋಡುವ. ಮತ್ತೆ ಒಂದು 3 ಎಕ್ಸಾಂಪಲ್ ತಗೊಳ್ಳುವ. ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ, ಸರ್ ಇದು ನಮ್ಗೆ ಎಲಿಜಿಬಲ್ ಅಲ್ವಾ ಅಂತ ರಾಮುಗೆ ನಾವು ಅಡ್ವೈಸ್ ಮಾಡು. ಸೊ ಫಸ್ಟ್ ನಾವು ರಿಬೇಟ್ ಅಂದ್ರೆ ಏನು ಅಂತ ನೋಡುವ. ಸೆಕ್ಷನ್ 87A ಆಫ್ ಅವರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಕ್ಲಿಯರ್ಲಿ ಸೇಸ್ ದಟ್ ಇಫ್ ಯು ಆರ್ ಆಪ್ಟಿಂಗ್ ಫಾರ್ ಓಲ್ಡ್ ಟ್ಯಾಕ್ಸ್ ರಿಜಿಮ್, ನಿಮ್ಮದು ಓಲ್ಡ್ ಟ್ಯಾಕ್ಸ್ ರಿಜಿಮಿಗೆ ಬರ್ತೀರಾ ಅಂತ ಹೇಳಿದ್ರೆ ನಿಮ್ದು ಇನ್ಕಮ್ ಉಂಟಲ್ಲ ಅದು 5 ಲ್ಯಾಕ್ ತನಕ ಇದ್ರೆ, ಆಫ್ಟರ್ ಎವ್ರಿ ಡಿಡಕ್ಷನ್ ATC LIC ಎಲ್ಲ ಡಿಡಕ್ಟ್ ಮಾಡಿದ್ಮೇಲೆ, ಯಾಕಂದ್ರೆ ATC ಎಲ್ಲ ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಮೈನಸ್ ಆಗ್ತದೆ, ಅದೆಲ್ಲ ಮೈನಸ್ ಮಾಡಿದ್ಮೇಲೆ ಟ್ಯಾಕ್ಸೇಬಲ್ ಇನ್ಕಮ್ ಈಸ್ ಅಪ್ ಟು 5 ಲ್ಯಾಕ್, ದಟ್ ಈಸ್ 5 ಲ್ಯಾಕ್ ಆರ್ ಬಿಲೋ, ದೆನ್ ಯು ಆರ್ ಎಲಿಜಿಬಲ್ ಫಾರ್ ರಿಬೇಟ್. ಅದೇ ನೀವು ಓಲ್ಡ್ ಟ್ಯಾಕ್ಸ್ ರಿಜಿಮಿಗೆ ಬಂದ್ರೆ ನಿಮ್ದು 7 ಲ್ಯಾಕ್ ತನಕ ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೆ ಅದು ನಿಮ್ಗೆ ಏನ್ ಡಿಡಕ್ಷನ್ ಸಿಗುದಿಲ್ಲ, ಎಕ್ಸೆಪ್ಟ್ ದಟ್ ಏನು ಒಂದು NPS ಕಾಂಟ್ರಿಬ್ಯೂಷನ್ ಉಂಟು ಎಂಪ್ಲಾಯರ್, ಇದು ಮಾತ್ರ ATC CT ಸಬ್ಸ್ಕ್ರಿಪ್ಷನ್ 2, ಅದು ಬಿಟ್ರೆ ನಿಮಗೆ ಎಂತ ಸಿಗುದಿಲ್ಲ. ಅದು 7 ಲ್ಯಾಕ್ ನಿಮ್ದು ಟ್ಯಾಕ್ಸೇಬಲ್ ಇನ್ಕಮ್ ಇದ್ರೆ ಮಾತ್ರ, ಅದಕ್ಕಿಂತ ಅದು ಅಥವಾ ಅದಕ್ಕಿಂತ ಕೆಳಗಿದ್ರೆ ಯು ಆರ್ ಎಲಿಜಿಬಲ್ ಫಾರ್ ರಿಬೇಟ್ ಅಂಡರ್ ಸೆಕ್ಷನ್ 87. ಸೊ ಎಷ್ಟು ಸಿಗ್ತದೆ, ಅದಕ್ಕೊಂದು ಏನಾದ್ರು ಕ್ಯಾಪ್ ಉಂಟಾ? ಎಸ್, ದೇ ಹ್ಯಾವ್ ಸ್ಪೆಸಿಫೈಡ್ ಇನ್ ದ ಸೇಮ್ ಸೆಕ್ಷನ್, ದಟ್ ಈಸ್ ನೀವು ಓಲ್ಡ್ ಟ್ಯಾಕ್ಸ್ ರಿಜಿಮಿಗೆ ಬಂದ್ರೆ ದ ಟ್ಯಾಕ್ಸ್ ಎಬಿಲಿಟಿ 5 ಲ್ಯಾಕ್ ಮೇಲೆ ಎಷ್ಟು ಟ್ಯಾಕ್ಸ್ ಬರ್ತದೆ ಅಂತ ನೋಡ್ಬೇಕು, ಆರ್ 12,500 ವಿಚ್ ಎವರ್ ಈಸ್ ಲೆಸ್, ದಟ್ ಈಸ್ ಅ ರಿಬೇಟ್ ಅಮೌಂಟ್ ಎಲಿಜಿಬಲ್ ಫಾರ್ ಯು. 12,500 ಆರ್ ವಾಟ್ ಎವರ್ ಟ್ಯಾಕ್ಸ್ ಯು ಹ್ಯಾವ್ ಟು ಪೇ ಬಿಫೋರ್ ಆಡಿಂಗ್ ದಿಸ್ ಸೆಸ್. 4% ಆಡ್ ಮಾಡುವ ಮೊದಲು ಅಥವಾ ಸರ್ಚಾರ್ಜ್ ಆಡ್ ಮಾಡುವ ಮೊದಲು, ಸರ್ಚಾರ್ಜ್ ಆಡ್ ಮಾಡಿದ ಮೇಲೆ, ಸೆಸ್ ಅನ್ನು ಆಡ್ ಮಾಡುವ ಮೊದಲು ಎಷ್ಟು ಬರ್ತದೆ, ಎರಡಕ್ಕಿಂತ ವಿಚ್ ಎವರ್ ಇಸ್ ಲೆಸ್ ಯು ಆರ್ ಎಲಿಜಿಬಲ್ ಫಾರ್ ರಿಬೇಟ್ ಆಸ್ ಅ ರಿಬೇಟ್ ಅಂತ. ನೀವು ಅದೇ ನ್ಯೂ ಟ್ಯಾಕ್ಸ್ ರಿಜಿಮಿಗೆ ಬಂದ್ರೆ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ, ಒಂದು 7 ಲ್ಯಾಕ್ ತನಕ ಎಷ್ಟು ಟ್ಯಾಕ್ಸ್ ಬರ್ತದೆ ಅಂತ ಕಂಪ್ಯೂಟ್ ಮಾಡ್ಬೇಕು. ಅದು ಟ್ಯಾಕ್ಸ್ ರೇಟ್ ಅಲ್ಲಿ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅಲ್ಲಿ ಕ್ಲಿಯರ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ. 7 ಲ್ಯಾಕ್ ತನಕ ಎಷ್ಟು ಟ್ಯಾಕ್ಸ್ ಬರ್ತದೆ ಅಂತ ನೋಡ್ಬೇಕು ನ್ಯೂ ಟ್ಯಾಕ್ಸ್ ರಿಜಿಮ್ ಪ್ರಕಾರ. ಮತ್ತೆ 25,000 ವಿಚ್ ಎವರ್ ಈಸ್ ಲೋವರ್, ದಟ್ ಈಸ್ ದಟ್ ರಿಬೇಟ್ ಅಮೌಂಟ್ ದಟ್ ಯು ವಿಲ್ ಬಿ ಗೆಟಿಂಗ್ ಆಸ್ ಅ ರಿಬೇಟ್ ಯು ವಿಲ್ ಬಿ ಗೆಟಿಂಗ್ ವೈಲ್ ಫೈಲಿಂಗ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ. ಇದು ಬೇಸಿಕ್ ಇಂಟ್ರೊಡಕ್ಷನ್ ಪಾರ್ಟ್. ಅದೇ ತರ ಈಗ ನ್ಯೂ ಟ್ಯಾಕ್ಸ್ ರಿಜಿಮಿಗೆ ಬಂದ್ರೆ ಒಂದು ಅಡಿಷನಲ್ ಪ್ರೊವಿಷನ್ ಕೊಟ್ಟಿದ್ದಾರೆ. ಸರ್ ನಮ್ದು 7 ಲ್ಯಾಕ್ ಕಿಂತ ಸ್ವಲ್ಪ ಜಾಸ್ತಿ ಉಂಟು, ನಮಗೆ ಎಲಿಜಿಬಲ್ ಉಂಟಾ? ಫಾರ್ ಎಕ್ಸಾಂಪಲ್, ಸರ್ ನಮ್ದು 7 ಲ್ಯಾಕ್ 10,000 ಉಂಟು, 7 ಲ್ಯಾಕ್ 20,000 ಉಂಟು, ಆಗ ನಾನು ರಿಬೇಟಿಗೆ ಅರ್ಹನಾ ಅಂತ. ಇದು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಅವರು ಎಲ್ಲೂ ಹೇಳಿಲ್ಲ, ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಸರ್ ನಮ್ದು ಸ್ವಲ್ಪ ಇನ್ಕಮ್ ಉಂಟು, ಆಗ ನಂಗೆ ಎಲಿಜಿಬಲ್ ಉಂಟಾ? ಸ್ವಲ್ಪ ಅಂತ ಹೇಳಿದ್ರೆ ಎಷ್ಟು, ಅದಕ್ಕೆ ಸಹ ಒಂದು ಕ್ಲಿಯರ್ ಆಗಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. 3 ಸ್ಟೆಪ್ ಅನ್ನು ಫಾಲೋ ಮಾಡಬೇಕು. ನಂಬರ್ 1, ಫಸ್ಟ್ ನಿಮ್ದು ಇನ್ಕಮ್ 7 ಲ್ಯಾಕ್ ಗಿಂತ ಎಷ್ಟು ಜಾಸ್ತಿ ಉಂಟು ಅದನ್ನು ತಗೊಳ್ಬೇಕು. ಫಾರ್ ಎಕ್ಸಾಂಪಲ್ 7 ಲ್ಯಾಕ್ 20 ಅಂತ ತಗೊಳ್ಳುವ. ಎಷ್ಟು ಜಾಸ್ತಿ ಉಂಟು? 20,000 ಯು ಶುಡ್ ಟೇಕ್ ಅಂಡರ್ ಸ್ಟೆಪ್ 1. ಸೆಕೆಂಡ್ ಸ್ಟೆಪ್ ಅಂತ ಹೇಳ್ತದೆ, ಯು ಶುಡ್ ಕಂಪ್ಯೂಟ್ ದಿ ಟ್ಯಾಕ್ಸೇಬಿಲಿಟಿ ಆನ್ ಎಂಟೈರ್ ಇನ್ಕಮ್. ಎಂಟೈರ್ ಇನ್ಕಮ್ ಅಂದ್ರೆ 7 ಲ್ಯಾಕ್ 20,000 ಮೇಲೆ ಟ್ಯಾಕ್ಸ್ ಕಂಪ್ಯೂಟ್ ಮಾಡಬೇಕು. ಥರ್ಡ್ ಸ್ಟೆಪ್ ಅಂತ ಹೇಳ್ತದೆ, ಇಫ್ ದಿ ಸೆಕೆಂಡ್ ಸ್ಟೆಪ್ ಈಸ್ ಮೋರ್ ದನ್ ಫಸ್ಟ್ ಸ್ಟೆಪ್, ನೀವು ಟ್ಯಾಕ್ಸ್ ಕಂಪ್ಯೂಟ್ ಮಾಡಿರ್ತೀರಲ್ಲ ಅದು ಫಸ್ಟ್ ಸ್ಟೆಪ್ ಗಿಂತ ಜಾಸ್ತಿ ಇದ್ರೆ 2-1, ಸೆಕೆಂಡ್ ಸ್ಟೆಪ್ -1 ಪಾಸಿಟಿವ್ ಬಂದ್ರೆ ಮಾತ್ರ ದಟ್ ಪಾಸಿಟಿವ್ ಅಮೌಂಟ್ ಶುಡ್ ಬಿ
ಕ್ಲೇಮ್ಡ್ ಆಸ್ ಅ ರಿಬೇಟ್ ಅಂತ. ಅದು ಸೆಕೆಂಡ್ ಸ್ಟೆಪ್ ಮೈನಸ್ ಫಸ್ಟ್ ಸ್ಟೆಪ್ ನೆಗೆಟಿವ್ ಫಿಗರ್ ಬಂದ್ರೆ ದರ್ ಇಸ್ ನೋ ರಿಬೇಟ್ ಅವೈಲೇಬಲ್ ಫಾರ್ ಯು ಅಂತ. ಇದು ಕ್ಲಿಯರ್ ಆಗಿ ಈಗನೇ ಅರ್ಥ ಆಗುದಿಲ್ಲ. ನಾವು ಒಂದು ಎಕ್ಸಾಂಪಲ್ ಕ್ಲಿಯರ್ ಆಗಿ ನೋಡುವ. 3 ಎಕ್ಸಾಂಪಲ್ ತಗೊಳ್ಳುವ. ಫಸ್ಟ್ ಎಕ್ಸಾಂಪಲ್, ನಿಮ್ದು ಇನ್ಕಮ್ 7,20,000. ಫಸ್ಟ್ ಸ್ಟೆಪ್ ಅಂತ ಹೇಳ್ತದೆ ಓವರ್ ಅಂಡ್ ಅಬೌವ್ 7 lakh ಎಷ್ಟು ಉಂಟು ಅಂತ ನೋಡ್ಬೇಕು. ಅದು 20,000 ಕರೆಕ್ಟ್. ಟ್ಯಾಕ್ಸಬಿಲಿಟಿ ಆನ್ 7,20,000 ಮೇಲೆ ನೋಡ್ಬೇಕು. ಅಪ್ ಟು 3 lakh 0. 3 to 6 lakh ಎಷ್ಟು? 3 lakh is a difference. ಅದ್ರ ಮೇಲೆ 5% ಹೇಳಿದ್ರೆ 15,000. ನೆಕ್ಸ್ಟ್ 6 to 7.2 lakh ಕರೆಕ್ಟಾ? ಡಿಫರೆನ್ಸ್ ಎಷ್ಟು? 1.2 lakh. ಅದದು 10% ಹೇಳಿದ್ರೆ 12,000. 12,000 ಪ್ಲಸ್ 15,000 ಎಷ್ಟು ಬರ್ತದೆ? 27,000 ಬರ್ತದೆ. ಕರೆಕ್ಟಾ? 27,000 ಬರ್ತದೆ. ಅಲ್ಲಿ ನಾವು ಹೇಳಿದಷ್ಟು ಫಸ್ಟ್ ಸ್ಟೆಪ್ 1 ಅಲ್ಲಿ 20,000. ಈಗ ಏನು ಸಿಚುವೇಶನ್ ಅರೈಸ್ ಆಗಿದೆ, ಸ್ಟೆಪ್ 3 ಅಪ್ಲೈ ಮಾಡುವ. ಸ್ಟೆಪ್ 2 ಮೈನಸ್ ಸ್ಟೆಪ್ 1, ಇಫ್ ಇಟ್ ಇಸ್ ಪಾಸಿಟಿವ್ ಓನ್ಲಿ ಯು ವಿಲ್ ಬಿ ಎಲಿಜಿಬಲ್ ಫಾರ್ ರಿಬೇಟ್. ಅಂದ್ರೆ ಅರ್ಥ ಎಂತ, ಇಲ್ಲಿ ನಮ್ಮ ಎಕ್ಸಾಂಪಲ್ ಅಲ್ಲಿ 27,000 ಬಂತು, ಮತ್ತೆ ಅಲ್ಲಿ 20,000 ಉಂಟು. ಸೊ 7,000 ಯು ವಿಲ್ ಬಿ ಎಲಿಜಿಬಲ್, ಯು ವಿಲ್ ಬಿ ಗೆಟಿಂಗ್ ಆಸ್ ಅ ರಿಬೇಟ್ ಬಿಕಾಸ್ ಇಟ್ ಇಸ್ ಅ ಪಾಸಿಟಿವ್ ಫಿಗರ್. ಕರೆಕ್ಟ್. ನೆಕ್ಸ್ಟ್ ಎಕ್ಸಾಂಪಲ್, 7,30,000 ಈಸ್ ಯುವರ್ ಇನ್ಕಮ್. ಸ್ಟೆಪ್ 1 ಅಂತ ಹೇಳ್ತದೆ 30,000, ಯಾಕಂದ್ರೆ ಓವರ್ ಅಂಡ್ ಅಬೌವ್ 7,30,000. ಸ್ಟೆಪ್ 2 ಅಂತ ಹೇಳ್ತದೆ ಟ್ಯಾಕ್ಸಬಿಲಿಟಿ ಆನ್ ಎಂಟೈರ್ 7,30,000. ಲೆಟ್ಸ್ ಎಂತ ಆಗ್ತದೆ? ಅಪ್ ಟು 3 lakh 0, 3 to 6 lakh 15,000, ನೆಕ್ಸ್ಟ್ 6 to 7.3 lakh 13,000 ಬರ್ತದೆ. 13,000 ಪ್ಲಸ್ 15,000 ಅಂದ್ರೆ 28,000. ಸ್ಟೆಪ್ 2 ಮೈನಸ್ ಸ್ಟೆಪ್ 1, ಇಲ್ಲಿ 28,000 ಸ್ಟೆಪ್ 2, ಸ್ಟೆಪ್ 1 ಅಂತ 30,000. ಅದೆರಡರ ಮೈನಸ್ ಮಾಡಿದ್ರೆ ನೆಗೆಟಿವ್ ಫಿಗರ್ ಬರ್ತದೆ. ಸೊ ಯು ವಿಲ್ ಬಿ ನಾಟ್ ಬಿ ಎಲಿಜಿಬಲ್ ಫಾರ್ ರಿಬೇಟ್. ಹಾಗೆ 7,20,25 ಆಸ್ಪಾಸ್ ನಲ್ಲಿ ಈ ತರ ನೀವು ಕಂಪ್ಯೂಟ್ ಮಾಡ್ತಾ ಹೋದ್ರೆ ನಿಮಗೆ ರಿಬೇಟ್ ಸಿಗ್ತದೆ. ನಾಟ್ ಎಂಟೈರ್ ಅಮೌಂಟ್. ದಟ್ ಈಸ್ ದ ಫಾರ್ಮುಲಾ ದಟ್ ಯು ಶುಡ್ ಅಪ್ಲೈ ಇನ್ ಆರ್ಡರ್ ಟು ಕ್ಲೇಮ್ ಆಸ್ ಅ ರಿಬೇಟ್ ಅಂತ. ಈಗ ಲಾಸ್ಟ್ ನಮ್ಮ ರಾಮುಗೆ ಒಂದು ಎಕ್ಸಾಂಪಲ್ ಕೊಡುವ. ಅವ 8 lakh, ಅವ ಅಂತ ಹೇಳ್ತಿದ್ದಾನೆ ಪುಣ್ಯಾತ್ಮ, ಸರ್ ನಂದು 7 lakh ತನಕ ಟ್ಯಾಕ್ಸ್ ಕಟ್ಲಿಕ್ಕೆಲ್ಲ ಓನ್ಲಿ 1 ಲಕ್ಷದ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕು ಅಂತ. ಅದು ತಪ್ಪಲ್ವಾ? ಈಗ ಕರೆಕ್ಟ್. 7 lakh ತನಕ ಇನ್ಕಮ್ ಇದ್ರೆ ಮಾತ್ರ ನಿಮಗೆ ಎಲಿಜಿಬಿಲಿಟಿ ಇರುದು. 7 lakh ಸ್ವಲ್ಪ ಜಾಸ್ತಿ ಇದ್ರೆ ಸಹ ಸಿಗ್ತದೆ, ಬಟ್ ಆನ್ ಅ ಪ್ರಪೋರ್ಷನೇಟ್ ಬೇಸಿಸ್. ಈಗ 8 lakh ಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಹೇಗೆ ಸರ್? ಓಕೆ ಮಾಡುವ. 8 lakh ಗೆ ಅಂತ ಹೇಳಿದ್ರೆ ಓವರ್ ಅಂಡ್ ಅಬೌವ್ 7 lakh ಎಷ್ಟು ಉಂಟು? 1 lakh ಸ್ಟೆಪ್ 1. 8 lakh ಮೇಲೆ ಎಂಟೈರ್ ಟ್ಯಾಕ್ಸ್ ಎಷ್ಟು ಬರ್ತದೆ ನೋಡ್ಬೇಕು. ಅಪ್ ಟು 3 lakh 0, 3 to 6 lakh 15,000 ಆಯ್ತು. 6 to 8 lakh डिफरेंस इज 2 lakh. 2 lakh माइंट का 10% होता है 20,000. 20,000 15,000 आता है 35,000. ಸ್ಟೆಪ್ 2 ಅಲ್ಲಿ ಬಂತು. ಸ್ಟೆಪ್ 1 ಅಂತ 1 ಲಕ್ಷ. ಸೊ 35,000 1 ಲಕ್ಷ ಹೇಳಿದ್ರೆ 65,000 ನೆಗೆಟಿವ್ ಫಿಗರ್ ಉಂಟು. ಹೇಗಪ್ಪ ನಿಂಗೆ ರಿಬೇಟ್ ಸಿಗ್ತದೆ ರಾಮು? ಕರೆಕ್ಟಾ? ಹಾಗಾಗಿ ನೀನು ಓಲ್ಡ್ ಟ್ಯಾಕ್ಸ್ ರಿಜಿಮಿಗೆ ಹೋಗುದಾ ನ್ಯೂ ಟ್ಯಾಕ್ಸ್ ರಿಜಿಮಿಗೆ ಹೋಗುದಾ ಅಂತ ಪ್ರಾಪರ್ ಆಗಿ ಅಡ್ವೈಸ್ ತಗೊಂಡು ಹೋಗೋದು ಒಳ್ಳೇದು. ಆದ್ರೆ ನಿಮಗೆ ರಿಬೇಟ್ ಸಿಗುವುದಿಲ್ಲ. ರಿಬೇಟ್ ಸಿಗ್ಬೇಕಾಗಿದ್ರೆ ನೀವು 8 ಲಕ್ಷ ಇನ್ಕಮ್ ಅನ್ನು ಅಟ್ ಲೀಸ್ಟ್ ಒಂದು 7,20,000 ತನಕ ತಂದ್ರಿಟ್ರೆ ಮಾತ್ರ ನಿಮಗೆ ರಿಬೇಟ್ ಸಿಗ್ತದೆ. ಹೇಗೆ ನಾನು ತರೋದು? ಏನಾದ್ರು ಇನ್ವೆಸ್ಟ್ ಮಾಡೋದು, 80C ಅಲ್ಲಿ ಇನ್ವೆಸ್ಟ್ ಮಾಡೋದು, 80G, 80 ಸಮಥಿಂಗ್ ಡೊನೇಷನ್ ಕೊಡೋದು. ಪ್ರಾಪರ್ ಟ್ಯಾಕ್ಸ್ ಪ್ರೊಫೆಷನಲ್ ಹತ್ರ ವಿಚಾರಿಸಿದಾಗ ಅವರು ಕ್ಲಿಯರ್ ಆಗಿ ಅಡ್ವೈಸ್ ಕೊಡ್ತಾರೆ. ಬಟ್ ಈಗ ಸಾಧ್ಯ ಇಲ್ಲ, ಯಾಕಂದ್ರೆ 31st March 2024 ಒಳಗೆ ಮಾಡಬೇಕಿತ್ತು. ಈಗ ಸಾಧ್ಯವಿಲ್ಲ. ಯು ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಅಂಡರ್ ವಿಚ್ ಎವರ್ ಇಸ್ ಬೆನಿಫಿಷಿಯಲ್ ಫಾರ್ ಯು ಅಂತ ಹೇಳ್ತಾ ರಾಮುಗೆ ನಾವು ಅಡ್ವೈಸ್ ಕೊಟ್ವಿ. ಇದೇ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ಇಂಥದೇ ವಿಡಿಯೋ ಬೇಕಂತ ಹೇಳಿದ್ರೆ ಸಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಸೈನಿಂಗ್ ಆಫ್, ಸಿ ಅಭಿಜಿತ್ ಆಚಾರ್ಯ. ಹ್ಯಾವ್ ಅ ನೈಸ್ ಡೇ. ಬೈ ಬೈ.